ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. NDTV ಹಾಗೂ ಸಿ ವೋಟರ್ ಸೇರಿಸಿ ಒಂದು ಸಮೀಕ್ಷೆಯನ್ನು ಮಾಡಿದ್ದಾರೆ. ಏನು ಸಮೀಕ್ಷೆ? ಈ ದೇಶದ ಯುವ ಜನತೆ ಯಾರನ್ನ ತಮ್ಮ ಐಕಾನ್ ಅಂತ ಪರಿಗಣಿಸ್ತಾರೆ, ಯಾರು ಹೆಚ್ಚು ಜನಪ್ರಿಯರಾಗಿದ್ದಾರೆ. ಅಚ್ಚರಿಯ ರೀತಿಯಲ್ಲಿ ನರೇಂದ್ರ ಮೋದಿ ಅವರಿಗೆ ನಂಬರ್ 1 ಸ್ಥಾನವನ್ನು ನೀಡಲಾಗಿದೆ. 2ನೇ ಸ್ಥಾನದಲ್ಲಿ ರಾಹುಲ್ ಗಾಂಧಿ ಬರ್ತಾರೆ. 3ನೇ ಸ್ಥಾನದಲ್ಲಿ ಈ ಜಿರಲೆ ಪಾರ್ಟಿಯನ್ನು ಗುರುತಿಸಲಾಗಿದೆ. ನರೇಂದ್ರ ಮೋದಿ ಅವರಿಗೆ 40% ಓಟನ್ನು ಹಾಕಿದ್ದಾರೆ. 2ನೇ ಸ್ಥಾನದಲ್ಲಿ ರಾಹುಲ್ ಗಾಂಧಿ. ನನಗೆ ಅಚ್ಚರಿಯಾಗಿದ್ದೇನೆಂದರೆ, ಈ ಜಿರಲೆ ಪಾರ್ಟಿ ಎನ್ನುವಂಥ ಒಂದು ವೇದಿಕೆ ಏನಿದೆ, ಇದನ್ನು ಈ ದೇಶದ ದೊಡ್ಡ ತೃತೀಯ ಶಕ್ತಿ ಅಂತ ಪರಿಭಾವಿಸಿರುವ ರೀತಿ ಇದೆಯಲ್ಲ, ಅದರ ಬಗ್ಗೆ ನನ್ನ ಅಭ್ಯಂತರವಿದೆ, ಅದರ ಬಗ್ಗೆ ನನ್ನ ಆಕ್ಷೇಪಣೆ ಇದೆ. ಯಾಕೆಂದರೆ ಒಂದು ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡುವ ಉದ್ದೇಶವನ್ನು ಇಟ್ಟುಕೊಂಡೇ ಬಂದಂಥ ಇದು ಚಳವಳಿ ಅಂತೂ ಅಲ್ವೇ ಅಲ್ಲ. ಇದೊಂದು ದಂಗೆಕೋರರ ಒಂದು ತಂಡ. ಆ ತಂಡ ಅತ್ಯಂತ ವ್ಯವಸ್ಥಿತ ರೀತಿಯಲ್ಲಿ ಈ ದೇಶದಲ್ಲಿ ಮಕ್ಮಲ್ ಟೋಪಿಯನ್ನು ಹಾಕ್ತು. ಅದನ್ನು ನೀವು ಯೂತ್ ಐಕಾನ್ ಅಂತ ಪರಿಗಣಿಸುವಂಥ ಮನಸ್ಥಿತಿಗೆ ಬಂದರೆ ಮುಂದಿನ ದಿನಗಳು ಯಾವ ರೀತಿ ಇರ್ತವೆ ಅಂತ ಸುಮ್ಮನೆ ಕಲ್ಪನೆ ಮಾಡ್ಕೋಬಹುದು. ಒಂದು ಬಹಳ ಮುಖ್ಯವಾದಂಥ ವಿಚಾರವನ್ನು ಕಳೆದ ಒಂದೂವರೆ ತಿಂಗಳಿಂದ ನೀವು ಗಮನಿಸಬೇಕು. ಏನಪ್ಪ ಅಂದರೆ, ಈ ದೇಶದ ಜನ ಸಂಪೂರ್ಣವಾಗಿ ತಮ್ಮನ್ನು ತಾವು ಮೊಬೈಲ್ಗೆ ಅರ್ಪಿಸಿಕೊಂಡ್ಬಿಟ್ರು. ಯಾರು TV ಚಾನಲ್ನಲ್ಲಿ ಸುದ್ದಿಗಳನ್ನು ನೋಡಲಿಲ್ಲ. ಜೊತೆಗೆ TV ಚಾನಲ್ಗಳು ಕೂಡ ಯಾರೂ ಈ ಜಿರಲೆ ಪಾರ್ಟಿಯ ಜಂತರ್ ಮಂತರ್ನ ಪ್ರತಿಭಟನೆಯನ್ನು ಸುಮಾರು 15 ದಿನಗಳ ಕಾಲ ತೋರಿಸಲೇ ಇಲ್ಲ. ಮೊದಲ 2-3 ದಿವಸ ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟದ್ದು ಬಿಟ್ಟರೆ, ತದನಂತರದ ದಿನಗಳಲ್ಲಿ ಅಲ್ಲಿ ನಡೆದ ಬೆಳವಣಿಗೆಯ ಬಗ್ಗೆ ಯಾವುದೇ ವಿಶೇಷವಾದ ಆದ್ಯತೆಯಲ್ಲಿ ಸುದ್ದಿಗಳನ್ನು ಯಾರೂ ಪ್ರಕಟಿಸಲಿಲ್ಲ. ಆಜ್ ತಕ್ ಮತ್ತು ಇಂಡಿಯಾ ಟುಡೇ ಅನ್ನುವಂಥ 2 ಚಾನಲ್ ಬಿಟ್ಟರೆ, ಇಂಡಿಯಾ ಟುಡೇ ಇಂಗ್ಲೀಷು, ಆಜ್ ತಕ್ ಹಿಂದಿ. ಆಜ್ ತಕ್ಕಿಗೆ ಅತಿ ಹೆಚ್ಚು ವ್ಯೂವರ್ಶಿಪ್ ಇರುವಂಥ ಚಾನಲ್ ಅದು, ಅನುಮಾನವೇ ಬೇಡ. ಬೇರೆ ಯಾವ ಚಾನಲ್ ಅವ್ರು ತೋರಿಸ್ತಿಲ್ಲ. ಜನರಿಗೆ ಮಾಹಿತಿ ರವಾನೆ ಆಗಿದ್ದು ಹೇಗೆ? ರೀಲ್ಗಳ ಮೂಲಕ ಮಾಹಿತಿ ರವಾನೆ ಆಯಿತು. ಮುದ್ರಣ ಮಾಧ್ಯಮವೂ ಕೂಡ ಭಾಳ ದೊಡ್ಡ ಮಟ್ಟದ ಆದ್ಯತೆಯನ್ನು ಅವ್ರಿಗೆ ಕೊಡಲಿಲ್ಲ. ಇದು ರೀಲ್ಗಳ ಮೂಲಕ ದೊಡ್ಡ ಅಭಿಯಾನವಾಗಿ ಒಂದು ದಂಗೆಯಾಗಿ ಪರಿಣಮಿತಗೊಂಡಂಥ ಒಂದು ದೊಡ್ಡ ಅಪಸವ್ಯ. ಆದರೆ ಯಾವಾಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ತಾರೋ ಇದ್ದಕ್ಕಿದ್ದ ಹಾಗೆ TV ಚಾನಲ್ಗಳು ಎಚ್ಚೆತ್ಕೊಂಡು ಸಂಪೂರ್ಣವಾಗಿ ಅದೇ ವಿಚಾರವನ್ನು ಬಿತ್ತರಿಸಲಿಕ್ಕೆ ಶುರು ಮಾಡ್ತವೆ. ಇಲ್ಲಿ ಭಾಳ ಮುಖ್ಯವಾದ ಬೆಳವಣಿಗೆ ಆಗುತ್ತೆ. ಏನು ಬೆಳವಣಿಗೆ ಆಗುತ್ತೆ ಅಂದರೆ, ಒಂದು ಕಡೆ ಈ ರೀತಿಯ ವಿಚ್ಛಿದ್ರಕಾರಿ ಶಕ್ತಿಗಳನ್ನು ವಿಜೃಂಭಿಸುವಂಥ ನಡೆಯ ಪತ್ರಿಕೋದ್ಯಮ ಒಂದು ಕಡೆ, ಮತ್ತೊಂದು ಕಡೆ ಈ ರೀತಿ ಆಗ್ತಾ ಇದೆಯಲ್ಲ, ಇದು ಸರಿಯಲ್ಲ, ಇದು ದಂಗೆ, ಇದು ದೇಶಕ್ಕೆ ಭಾಳ ದೊಡ್ಡದಾದ ಕಂಟಕ ಅಂತ ಬಿಂಬಿಸುವಂಥ ನೆಟ್ವರ್ಕ್ ಇನ್ನೊಂದು ಕಡೆ. ಉದಾಹರಣೆಗೆ ಈಗ ರಿಪಬ್ಲಿಕ್ ಮೊದಲನೇ ದಿವಸದಿಂದ ಕೂಡ ಇವ್ರನ್ನ ಗೂಂಡಾ ಅಂತಲೇ ಅವರು ಕರಿತಾ ಇರೋದು ಅರ್ನಾಬ್ ಗೋಸ್ವಾಮಿ ಅವರು. ಅಭಿಜಿತ್ ದೀಪ್ಗೆ ಗೂಂಡಾ ಹೈ, ಈ ಆಮ್ ಆದ್ಮಿ ಪಾರ್ಟಿ ಕಾ ಹೈ, ಚೇಲಾ ಹೈ ಅಂತೆ ಪ್ರತಿ ದಿವಸದಿಂದ ಹೇಳ್ತಾ ಇದ್ದದ್ದು. ಆತನಿಗೆ ಯಾವುದೇ ರೀತಿಯಾದಂಥ ಸಂಕೋಚ ಮುಜುಗರ ಏನೂ ಇಲ್ಲ. ಅವರ ನಿಲುವು, ಅವರ ನಡೆ ಎರಡೂ ಸ್ಪಷ್ಟವಾಗಿಯೇ ಇತ್ತು ಮತ್ತು ಈಗಲೂ ಕೂಡ ಇದೆ. ನರೇಂದ್ರ ಮೋದಿಯವರ ನಡೆಯ ಬಗ್ಗೆ ಅವ್ರಿಗೆ ಆಕ್ಷೇಪಣೆ ಇತ್ತು. ನೀವು ಯಾಕೆ ಈ ರೀತಿ ಮಾಡ್ತಾಯಿದ್ರಿ, ಹಿಡಿದು ಒಳಗೆ ಹಾಕಿ ಸುಮ್ಮನೆ ಬಿಟ್ಟುಬಿಡಬಾರ್ದು, ಅನುಮತಿ ಇಲ್ಲದೆ ಪ್ರತಿಭಟನೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ, ಈ ರೀತಿಯಾದಂಥ ಸಂಜೆ 8ರಿಂದ ರಾತ್ರಿ 11 ಗಂಟೆವರೆಗೂ ಅವರ ಚರ್ಚೆಗಳು ನಡೀತಾ ಇದ್ದವು. ಬೆಳಗ್ಗಿಂದ ಸುದ್ದಿಗಳು ಕೂಡ ಅದೇ ಮಾದರಿಯಲ್ಲಿ ನಡೀತಾ ಇದ್ದವು. ಅದು ಅವರ ನರೇಟಿವ್ ಮತ್ತು ಅವರು ತೆಗೆದುಕೊಂಡಂಥ ನಿಲುವು. ಆದರೆ ಇಂಡಿಯಾ ಟುಡೇ ಮತ್ತು ಆಜ್ ತಕ್ ಇದಾವಲ್ಲ, ಅವರು ಇವ್ರನ್ನ ಈ ದೇಶದ ಯುವ ನಾಯಕರು ಅಂತ ಬಿಂಬಿಸುವ ಕೆಲಸ ಮಾಡ್ತಾರೆ. ಸರ್ಕಾರದ ಹಠಮಾರಿ ಧೋರಣೆ ಅಂತ ಹೇಳ್ತಾರೆ. ಇಂಥ ಒಂದು ಪರೀಕ್ಷೆಯಲ್ಲಿ ಲೀಕ್ ಆದಂಥ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸದೇ ಇದ್ದದ್ದಕ್ಕಾಗಿ ಯುವಕರು ಈ ರೀತಿ ಬೀದಿಗಿಳಿದಿದ್ದಾರೆ ಅನ್ನುವ ರೀತಿಯಲ್ಲಿ ಹೇಳಲಾಗತ್ತೆ. ಮತ್ತು ಅದರ ಸಂಚಾಲಕರು ಯಾರಿದ್ರಲ್ಲ, ಆ ಸಂಚಾಲಕರಿಗೆ ವೇದಿಕೆಯನ್ನು ಕೊಟ್ಟು ಅವ್ರು ಹೇಳಿದ್ದಕ್ಕೆ ಪ್ರಾಧಾನ್ಯತೆ ಕೊಟ್ಟು ಸುದ್ದಿಗಳನ್ನು ಬಿಂಬಿಸುವ ಕೆಲಸ ನಿರಂತರವಾಗಿ ಇವತ್ತಿಗೂ ನಡೀತಾ ಇದೆ. ನೋಡಿ, ಜಂತರ್ ಮಂತರ್ನಲ್ಲಿ ಒಂದೇ ಒಂದು ಚಾನಲ್ಗೂ ಒಳಗಡೆ ಹೋಗಲಿಕ್ಕೆ ಅಲ್ಲಿದ್ದಂಥ ದಂಗೆಕೋರರು ಅವಕಾಶವನ್ನೇ ಕೊಡ್ತಿರಲಿಲ್ಲ. ಒಂದೇ ಒಂದು ಪ್ರಶ್ನೆ ಇರುಸು ಮುರುಸು ಮಾಡಿದರೆ, ಹೇಗೆ ರಾಹುಲ್ ಗಾಂಧಿ ಆ BJP ಹೈಕ್ಯ ಅಂತ ನಿನ್ನೆ ಸಂಸತ್ನಲ್ಲಿ ಹೇಳಿದರು ಮೊನ್ನೆ ಶುಕ್ರವಾರ ದಿವಸ, ಅದೇ ರೀತಿ ಇವರು ಗೋಧಿ ಮೀಡಿಯಾ ಅನ್ಲಿಕ್ಕೆ ಶುರು ಮಾಡಿದರು. ಶುಕ್ರವಾರ ದಿವಸ ಒಬ್ಬ ಮಾಧ್ಯಮದವ್ರು ಹತ್ರ ಹೋದರು ರಾಹುಲ್ ಗಾಂಧಿಗೆ. ಪೊಲೀಸರ ಕುಟುಂಬದವರು ಕಾನ್ಸ್ಟಿಟ್ಯೂಷನ್ ಕ್ಲಬ್ ಆಫ್ ಇಂಡಿಯಾದಲ್ಲಿ ಪತ್ರಿಕಾಗೋಷ್ಠಿ ಮಾಡಿದಾರಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀರಿ ಅಂತ ಕೇಳಿದರು. ಒಬ್ಬ ನಾಯಕನಾಗಿದ್ದರೆ ರಾಹುಲ್ ಗಾಂಧಿ ನಿಂತು, ಪೊಲೀಸರಿಗೂ ಅನ್ಯಾಯ ಆಗಿದೆ, ಇದರಲ್ಲಿ ಆಗಿರೋದೇನು ಸುಳ್ಳಲ್ಲ,
ಅದ್ರ ಬಗ್ಗೆ ಧ್ವನಿ ಎತ್ತಿದ್ರ ಬಗ್ಗೆ ಯಾವುದೇ ಆಕ್ಷೇಪಣೆ ಇಲ್ಲ. ಅವ್ರಿಗೂ ನ್ಯಾಯ ಸಿಗಬೇಕು. ನಮಗೆ ಹೇಗೆ ನ್ಯಾಯ ಸಿಗಬೇಕು, ಪೊಲೀಸರಿಗೂ ಸಿಗಬೇಕು. ಯಾಕೆ ಲಾ ಆ್ಯಂಡ್ ಆರ್ಡರ್ ಕಾಪಾಡೋರು ಅವರೇ ಅಂತ ಒಂದು ಮಾತನ್ನು ಆತ ಹೇಳಿದರೆ ಆತನ ಲೆವೆಲ್ಲೇ ಬೇರೆ ಇರೋದು. ಆದರೆ ಕಾನ್ಸ್ಟಿಟ್ಯೂಷನ್ ಕ್ಲಬ್ನಲ್ಲಿ ಪೊಲೀಸರ ಕುಟುಂಬದವ್ರು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆನೇ ಆತನ ಆಕ್ಷೇಪಣೆ ಇದೆ. ಅವ್ರು ಯಾಕೆ ಮಾಡಿದ್ರು ಅನ್ನೋ ರೀತಿಯಲ್ಲಿ ಆತನ ಸದಸ್ಯರು ಅದೇ ರೀತಿ ಮಾತಾಡ್ತಾರೆ. ಪೊಲೀಸರು ಹೊಡಿಸ್ಕೊಳ್ಳಿಕ್ಕೆ ಇರೋದು ಅಂತ ಒಬ್ಬ ಹೇಳ್ತಾನೆ, MP. ಉನ್ಕೋ ತನಖಾ ನೈದೇತೆ ಕ್ಯಾ ಅಂತಾನೆ. ಅವ್ರಿಗೆ ಸಂಬಳ ಕೊಡೋದಿಲ್ವಾ ಅಂತ ಕೇಳ್ತಾನೆ. ಅಂದರೆ ಸಂಬಳ ಕೊಡೋದು ಇವ್ರು ಹೊಡಿಲಿಕ್ಕೆ. ಹಾಗೆ ಇಲ್ಲಿ ಇಂಡಿಯಾ ಟುಡೇ ಮಾಡಿದ ಕೆಲಸ ಅದೇ. ಇಂಡಿಯಾ ಟುಡೇ ಯಾವ ವಿಷಯದ ಕುರಿತು ಖಚಿತವಾಗಿ ಇಂಥದ್ದೊಂದು ವಿಚ್ಛಿದ್ರಕಾರಿ ಶಕ್ತಿಗೆ ಅವಕಾಶ ಕೊಡಬಾರ್ದು ಅಂತ ನಿಲುವನ್ನು ತೆಗೆದುಕೊಳ್ಳಬೇಕು, ಅದನ್ನು ತೆಗೆದುಕೊಳ್ಳೋದಿಲ್ಲ. ಗೋಧಿ ಮೀಡಿಯಾ ಅಂತ ಉಳಿದವ್ರನ್ನ ಹೊರಗೆ ಹಾಕುವ ಸಂದರ್ಭದಲ್ಲಿ ಇಂಡಿಯಾ ಟುಡೇಗೆ ಮತ್ತು ಆಜ್ ತಕ್ಕಿಗೆ ರಕ್ತಗಂಬಳಿ ಹಾಸಲಾಗತ್ತೆ ಜಂತರ್ ಮಂತರ್ನಲ್ಲಿ. ಅವ್ರು ಕೇಳಿದ ಎಲ್ಲ ಫೆಸಿಲಿಟಿ, ಅವ್ರು ಕೇಳುವ ಪ್ರಶ್ನೆಗಳು ಹಾಗೆ ಇರ್ತವೆ. ಪ್ರಶ್ನೆಗಳು ಹೇಗಿರ್ತಾವಂದರೆ ಇವರಿಗೆ ಪೂರಕವಾಗಿ, ಇವರಿಗೆ ಅನುಕೂಲಕರವಾಗಿ, ದಂಗೆಕೋರಿಗೆ ಅನುಕೂಲಕರವಾಗಿ ಇವ್ರ ಪ್ರಶ್ನೆಗಳು. ಅದು ಇಡೀ ಚಾನಲ್ನಲ್ಲಿ ಬಿತ್ತರಗೊಳ್ಳೋದು. ಈಗ ಒಂದು ಬೆಳವಣಿಗೆ ಆಗಿದೆ. ಏನು ಬೆಳವಣಿಗೆ ಏನಪ್ಪ ಅಂತಂದರೆ ಎಲ್ಲ ಅಡ್ವರ್ಟೈಸಿಂಗ್ ಏಜೆನ್ಸಿ ಅವರು ಇನ್ನು ಮುಂದೆ TV ಚಾನಲ್ಗೆ ಕೊಡುವಂಥ ಮೊತ್ತ ಏನಿದೆ ಬಜೆಟನ್ನು ಕಡಿಮೆ ಮಾಡಿಬಿಟ್ಟಿದ್ದಾರೆ. ಈ ಬಾರಿಯ ಜಂತರ್ ಮಂತರ್ ಹೋರಾಟದ ನಂತರ ಡಿಜಿಟಲ್ ಮೀಡಿಯಾಗಳ ಪ್ರಭಾವ ಜಾಸ್ತಿ ಆಗಿದೆ ಅನ್ನುವುದು ಆ್ಯಡ್ ಏಜೆನ್ಸಿಗಳಿಗೆ ಗೊತ್ತಾಗಿದೆ. ಹೀಗಾಗಿ TV ಚಾನಲ್ ದುಡ್ಡನ್ನು ಸಂಪೂರ್ಣವಾಗಿ ಅವರು ಬಹಳಷ್ಟು ಪ್ರಾಯಶಃ ದುಡ್ಡನ್ನು ಡಿಜಿಟಲ್ ಮೀಡಿಯಾಗಳಿಗೆ ಹಂಚುತ್ತಿದ್ದಾರೆ. ಅವಾಗೇನಾಗತ್ತೆ, ಅತಿ ಹೆಚ್ಚು ಅಡ್ವರ್ಟೈಸ್ಮೆಂಟ್ ರೇಟ್ ಇರೋದು ಆಜ್ ತಕ್ಕಿಗೆ, ಇಂಡಿಯಾ ಟುಡೇಗಿಲ್ಲ. ರಿಪಬ್ಲಿಕ್ ಟಿವಿಗಿದೆ, ಹಿಂದಿನಲ್ಲಿ ಆಜ್ ತಕ್ಕಿಗೆ, ಇಂಗ್ಲೀಷ್ನಲ್ಲಿ ರಿಪಬ್ಲಿಕ್ ಟಿವಿ ಹೈಯೆಸ್ಟ್ ವ್ಯೂವರ್ಶಿಪ್ ಇದೆ. ಆಜ್ ತಕ್ನಲ್ಲಿ ಅವರ ರೆವಿನ್ಯೂ ಕಡಿಮೆ ಆಗೋದ್ರಿಂದ ಅಲ್ಲಿ ಯೂಶ್ವಲಿ ಏನಾಗುತ್ತೆ, ಕಾರ್ಪೊರೇಟ್ ಕಲ್ಚರ್ಲಿ ಅತಿ ಹೆಚ್ಚು ಸಂಬಳ ಇರೋರನ್ನ ಮೊದಲು ತೆಗೆಯಲಾಗುತ್ತೆ. ಹೆಡ್ ಹಂಟಿಂಗ್ ತೆಗೆದುಬಿಡೋದವ್ರನ್ನ, ಹೆಡ್ ಕಟ್ಟಿಂಗ್ ಅಂತಾರೆ ಅದಕ್ಕೆ. ಹೆಡ್ ಕಟ್ಟಿಂಗ್ ಅಂತಂದರೆ ದೊಡ್ಡವ್ರನ್ನ ಅತಿ ಹೆಚ್ಚು ಸಂಬಳ ಪ್ಯಾಕೇಜ್ ಇರೋವಂಥವ್ರನ್ನ ಮತ್ತೆ ತೆಗೆದುಹಾಕ್ಬಿಡ್ತಾರೆ. ಆವಾಗ ಹೊರೆ ಆಗೋದಿಲ್ಲ ಅಂತ. ಸಣ್ಣವ್ರನ್ನ ಮಿಡ್ಲ್ ಲೆವೆಲಲ್ಲಿರೋರನ್ನ ಏನೂ ಟಚ್ ಮಾಡೋದಿಲ್ಲ. ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊಂಡಿರಲಿ. ಯಾಕಂದ್ರೆ ಅವ್ರು 10 ಜನರ ಸಂಬಳವನ್ನು ಒಬ್ಬನೇ ತೊಗೋತಾ ಇರ್ತಾರೆ. ನಾವು ಒಬ್ಬನ ತೆಗೆದುಬಿಟ್ರೆ ಈ 10 ಜನರನ್ನ ಬದುಕಿಸ್ಕೋಬಹುದು ಅಂತ. ಇಲ್ಲಿ ಉಲ್ಟಾ ಮಾಡ್ತಾ ಇದ್ದಾರೆ. ಇಂಡಿಯಾ ಟುಡೇ ಮತ್ತು ಆಜ್ ತಕ್ನಲ್ಲಿ ಉಲ್ಟಾ ಮಾಡ್ತಾರೆ. ಅವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಈ ಮೇಲ್ಗಡೆ ಯಾರು ಇರ್ತಾರೆ, ರಾಜದೀಪ್ ಸರ್ದೇಸಾಯಿ ಉಳಿದವ್ರು ಯಾರು ಇದ್ದಾರಲ್ಲ ಅವ್ರನ್ನೆಲ್ಲ ಹಾಗೆ ಉಳಿಸ್ಕೊಂಡಿದ್ದಾರೆ. ಫೇಸ್ ವ್ಯಾಲ್ಯೂ ದೃಷ್ಟಿಯಿಂದ ಇರ್ಬೋದು. ರಾಜದೀಪ್ ಸರ್ದೇಸಾಯಿನ ಯಾರು ಒಪ್ಪಲ್ಲ. ಎಡಚರರು ಬಿಟ್ಟರೆ, ದೇಶದ್ರೋಹಿಗಳನ್ನ ಬಿಟ್ಟರೆ, ದೇಶದಲ್ಲಿ ವಿಧ್ವಂಸಕ ಕೃತ್ಯ ಮಾಡಬೇಕು ಅಂತ ಕಾಯ್ಕೊಂಡು ಕೂತಿರೋ ಉಗ್ರರನ್ನು ಬಿಟ್ಟರೆ ಆತನ ಯಾರು ಒಪ್ಕೊಳ್ಳಲ್ಲ. ಅಲ್ಲೇನು ಮಾಡ್ತಾ ಇದ್ದಾರೆ, ವಿಡಿಯೋ ಎಡಿಟರ್ಗಳನ್ನು, ಆಮೇಲೆ ಉಳಿದ ಸ್ಟಾಫ್ಗಳನ್ನು, ಸ್ಟ್ರಿಂಜರ್ಗಳನ್ನು ಅವ್ರನ್ನ ಕೆಲಸದಿಂದ ಕಿತ್ತಾಕ್ತಾ ಇದ್ದಾರೆ. ಯಾಕೆಂದರೆ ಸಂಪನ್ಮೂಲದ ಕೊರತೆ. ಮುಂದೊಂದು ದಿವಸ ಹೇಗೆ ಬರುತ್ತೆ ಅಂದರೆ, ಚಾನಲ್ ನಡೆಯೋದೇ ಕಷ್ಟ ಆಗಿಬಿಡುತ್ತೆ. ಅವಾಗ ಈ ರಾಜದೀಪ್ ಸರ್ದೇಸಾಯಿನೂ ಮನೆಗೆ ಹೋಗಬೇಕಾಗತ್ತೆ. ಅದಕ್ಕೆ ಪೂರ್ವ ತಯಾರಿಯಾಗಿ ಆತ ಸೋಷಿಯಲ್ ಮೀಡಿಯಾದಲ್ಲಿ, ಫೇಸ್ಬುಕ್ನಲ್ಲಿ, ಯೂಟ್ಯೂಬ್ನಲ್ಲಿ ಆ್ಯಕ್ಟಿವ್ ಆಗಿ ತನ್ನ ವಿಡಿಯೋಗಳನ್ನು ಹಾಕಲಿಕ್ಕೆ ಶುರು ಮಾಡಿದ್ದಾನೆ. ಇಲ್ಲದೆ ಹೋದರೆ ಕಳೆದು ಹೋಗ್ತೀನಿ ಅನ್ನುವಂಥ ಭಯ ಆತನನ್ನು ಕಾಡ್ತಾ ಇದೆ. ಎಷ್ಟೆಲ್ಲ ಬೆಳವಣಿಗೆ ಆಗ್ತಾವೆ ನೋಡಿ. ಈ ಮಧ್ಯೆ ನಮ್ಮ ಮೋದಿ ಕಾಕ ಅವ್ರಿಗೆ ಕ್ಷಮಿಸ್ಬಿಟ್ಟಿದ್ದೀನಿ, ಮಕ್ಕಳನ್ನೆಲ್ಲ ಕ್ಷಮಿಸಿದ್ದೀನಿ ಅಂತೆಲ್ಲ ಹೇಳಿದ್ರಲ್ಲ, ಯಾರು ಈ ರೀತಿ ಮಾತಾಡಿದ್ರಲ್ಲ ಅಶ್ಲೀಲವಾಗಿ, ಅವ್ರ ಮೇಲಂತೂ ಕೇಸ್ ಹಾಕಿದ್ರು. ಆದರೆ ಅಕ್ಯೂಸ್ಡ್ ಅಂತ, ಅಂದರೆ ಅಪರಾಧಿ, ಅದನ್ನು ಹಾಕಿದವರು ಯಾರು, ಮೆಟಾದವರು ಅದನ್ನ ಹಾಕಿದರು. ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆ ಬಂತು. ಮೆಟಾನ ಕೂಡ ಅಕ್ಯೂಸ್ಡ್ ಅಂಥೇಳಿ ದಿಲ್ಲಿ ಪೊಲೀಸರು ಕೇಸ್ ಫೈಲ್ ಮಾಡಿದರು. ಈಗ ಅದು ಏನಾಗತ್ತೆ ಕಾದು ನೋಡ್ಬೇಕು. ಮೊದಲೇದು ಈಗ FIR ಏನಾಗಿದ್ದಾವೋ, ಯಾರ್ಯಾರ ಮೇಲೆ ಕೇಸ್ ಹಾಕಿದಾರೋ ಅದ್ರ ಬಗ್ಗೆ ಸರ್ಕಾರದ ನಿಲುವು ಏನು ಅನ್ನೋದು ಸ್ಪಷ್ಟ ಆಗಬೇಕಾಗತ್ತೆ. ಎರಡನೇದ್ದು, ಇದರಲ್ಲಿ ಭಾಗಿದಾರ ಅಂತ ಥರ್ಡ್ ಪಾರ್ಟಿ ಅಂತ ಇಷ್ಟು ದಿವಸ ಇದ್ರಲ್ಲ, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟರ್ ಇವೆಲ್ಲ ಥರ್ಡ್ ಪಾರ್ಟಿ. ನಮಗೂ ಅದಕ್ಕೆ ಸಂಬಂಧ ಇಲ್ಲ. ಯಾರೋ ಒಂದು ಸುದ್ದಿ ಕೊಡ್ತಾರೆ, ನಾವು ಅದನ್ನ ಪಬ್ಲಿಷ್ ಮಾಡ್ತೇವೆ. ನಮಗೆ ಅದ್ರ ಮಧ್ಯೆ ಯಾವುದೇ ರೀತಿಯಾದಂಥ ಒಡಂಬಡಿಕೆ ಇರೋದಿಲ್ಲ. ನಾವು ಅದಕ್ಕೆ ಜವಾಬ್ದಾರಿ ಅಲ್ಲ, ಕಾನೂನಾತ್ಮಕವಾಗಿ ನಾವು ಆ ಪ್ಲ್ಯಾಟ್ಫಾರ್ಮು ಜವಾಬ್ದಾರಿ ಅಲ್ಲ ಅಂತ ಇವು ಪರಿಭಾವಿಸ್ತೇವೆ ಸೋಷಿಯಲ್ ಮೀಡಿಯಾಗಳು. ಅವ್ರ ಮೇಲೆ ಕೇಸ್ ಹಾಕಲಾಗಿದೆ. ಈಗ ಮೆಟಾದ ಇಂಡಿಯಾ ಹೆಡ್ ಬಂದು ಭೇಟಿಯಾಗಿ ಹೋಗಿದ್ದಾರೆ, ಕ್ಷಮಿಸ್ಬಿಡಿ ನಮ್ಮಿಂದ ತಪ್ಪಾಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಈಗ ಪ್ರಕರಣ ಏನಾಗತ್ತೆ ಕಾದು ನೋಡಬೇಕಾದ ಸಂದರ್ಭ. ಒಂದಂತೂ ನಿಜ, ಅವರು ಅವಮಾನ ಮಾಡಿದ ನರೇಂದ್ರ ಮೋದಿಗಲ್ಲ, ಪ್ರಧಾನಿ ಕುರ್ಚಿಗೆ, ಈ ದೇಶಕ್ಕೆ ಅವಮಾನ ಮಾಡಿರೋದು. ಮೋದಿ ವ್ಯಕ್ತಿಗತವಾಗಿ ತಗೊಳ್ಳುವಂಥ ವಿಚಾರ ಅಲ್ಲವೇ ಅಲ್ಲ ಇದು. ಅದರಿಂದ ನಮಗೆ ಆಘಾತ ಆಗಿದೆ. ಆ ಆಘಾತಕ್ಕೆ ಏನು ಆಗಬೇಕೋ ಅದನ್ನು ನಾವು ನಿರೀಕ್ಷೆ ಮಾಡ್ತೀವಿ. ಏಕೆಂದರೆ ನಾವು ವೋಟರ್ಗಳು. ಅದನ್ನು ಮೋದಿಯವರು ಮರಿಬಾರ್ದು, BJPನೂ ಮರಿಬಾರ್ದು ಅಲ್ವಾ? ಯೋಚನೆ ಮಾಡಿ ನೋಡಿ. ನಮಸ್ಕಾರ.